Hi everyone, welcome back to the channel. In today's video, we are going to learn and practice the different situations in which we use the word would. So ಇವತ್ತಿನ ಈ ವಿಡಿಯೋದಲ್ಲಿ ನಾವು would ಅನ್ನ ಯೂಸ್ ಮಾಡುವಂತಹ ಡಿಫರೆಂಟ್ ಸಿಚುವೇಶನ್ಸ್ ಬಗ್ಗೆ ಕಲಿಯೋಣ, ಜೊತೆಗೆ ಅಭ್ಯಾಸ ಕೂಡ ಮಾಡೋಣ. Would is one of the most powerful words in English, but many learners use it only for politeness. Today, let's learn the real uses of would. ವುಡ್ ಅನ್ನೋದು ಬಹಳ ಪವರ್ಫುಲ್ ಇಂಗ್ಲಿಷ್ ವರ್ಡ್ ಆಗಿದೆ. ಬಟ್ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಪೊಲೈಟ್ನೆಸ್, ವಿನಯವಾಗಿ ಮಾತಾಡೋದಕ್ಕೆ ಅಥವಾ ವಿನಮ್ರವಾಗಿ ಮಾತಾಡೋ ಸಂದರ್ಭದಲ್ಲಿ ಮಾತ್ರ ವುಡ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ವುಡ್ ನ ರಿಯಲ್ ಯೂಸಸ್ ಏನು ಅನ್ನೋದನ್ನ ತಿಳ್ಕೊಂಡು ಅದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕೂಡ ಕಲಿಯೋಣ. ಹಿಯರ್ ಇಸ್ ದ ಫಸ್ಟ್ ಸಿಚುವೇಶನ್ ಇನ್ ವಿಚ್ ವಿ ಯೂಸ್ ದ ವರ್ಡ್ ವುಡ್. ವುಡ್ ಅನ್ನ ಯೂಸ್ ಮಾಡುವಂತಹ ಮೊದಲ ಸಂದರ್ಭ. ವಿ ಯೂಸ್ ವುಡ್ ಟು ಸೌಂಡ್ ಪೊಲೈಟ್ ಅಂಡ್ ರೆಸ್ಪೆಕ್ಟ್ಫುಲ್. ಏನನ್ನಾದ್ರೂ ಗೌರವಯುತವಾಗಿ ವಿನಯವಾಗಿ ಕೇಳುವಾಗ ಮತ್ತೆ ಆಫರ್ ಮಾಡುವಾಗ ನಾವು ವುಡ್ ಅನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಅಂಡ್ ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್. ಫಸ್ಟ್ ಒನ್, ದಯವಿಟ್ಟು ನೀವು ನನಗೆ ಸಹಾಯ ಮಾಡುವಿರಾ. ಸೊ ಬಹಳ ವಿನಯವಾಗಿ ಸಹಾಯವನ್ನ ಕೇಳ್ತಾ ಇದ್ದೀವಿ. ಇದನ್ನ ಇಂಗ್ಲಿಷ್ ಸೆಂಟೆನ್ಸ್ ಅಲ್ಲಿ ಹೇಳಿದಾಗ, ವುಡ್ ಯು help me please? Would you help me please? We are very politely requesting. ದಯವಿಟ್ಟು ಬಾಗಿಲು ತೆರೆಯುವಿರಾ. Would you open the door please? Would you open the door please? ನೀವಿಲ್ಲಿ ಕೂರಲು ಬಯಸುವಿರಾ. Would you like to sit here? Would you like to sit here? ಈ ತರ ಏನನ್ನಾದ್ರೂ ಪೊಲೈಟ್ ಆಗಿ ಕೇಳುವಾಗ ನಾವು ವುಡ್ ಅನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಅದೇ ತರ ಯಾರಿಗಾದ್ರೂ ನಾವು ಗೌರವಯುತವಾಗಿ ರೆಸ್ಪೆಕ್ಟ್ ಅನ್ನ ಕೊಟ್ಟು ಪೊಲೈಟ್ ಆಗಿ ಏನನ್ನಾದ್ರೂ ಆಫರ್ ಮಾಡುವಾಗ ಕೂಡ ವುಡ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಕಾಫಿ? ವುಡ್ ಯು ಲೈಕ್ ಟು ಲಿಸನ್ ದ ಮ್ಯೂಸಿಕ್? ವುಡ್ ಯು ಲೈಕ್ ಟು ಹ್ಯಾವ್ ಡಿನ್ನರ್? ಸೊ ಈ ತರ ಆಫರ್ ಮಾಡುವಾಗ ಕೂಡ ಅದು ಪೊಲೈಟ್ ಮತ್ತೆ ರೆಸ್ಪೆಕ್ಟ್ಫುಲ್ ಆಗಿದ್ದಾಗ ವುಡ್ ಅನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಅನ್ನ ಮಾಡ್ತೀವಿ. ಸೊ ದಿಸ್ ಈಸ್ ದ ಫಸ್ಟ್ ಸಿಚುವೇಶನ್ ಇನ್ ವಿಚ್ ವಿ ಯೂಸ್ ದ ವರ್ಡ್ ವುಡ್. ಸೆಕೆಂಡ್ ಸಿಚುವೇಶನ್ ಇನ್ ವಿಚ್ ವಿ ಯೂಸ್ ದ ವರ್ಡ್ ವುಡ್. ವುಡ್ ಅನ್ನ ಯೂಸ್ ಮಾಡುವಂತಹ ಎರಡನೇ ಸಂದರ್ಭ. ವಿ ಯೂಸ್ ವುಡ್ ಫಾರ್ ಇಮ್ಯಾಜಿನರಿ ಆರ್ ಅನ್ರಿಯಲ್ ಸಿಚುವೇಶನ್ಸ್. ಇಮ್ಯಾಜಿನರಿ ಮೀನ್ಸ್ ಕಲ್ಪನೆ, ಕಲ್ಪಿತ ಸಂದರ್ಭಗಳು ಅಥವಾ ನಿಜವಲ್ಲದ ಸಂದರ್ಭಗಳ ಬಗ್ಗೆ ಹೇಳುವಾಗ ನಾವು ವುಡ್ ಅನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಲುಕ್ ಅಟ್ ದ ಎಕ್ಸಾಂಪಲ್ಸ್. ನನ್ನ ಬಳಿ ಹಣ ಇದ್ದಿದ್ರೆ ನಾನು ಪ್ರವಾಸ ಹೋಗ್ತಿದ್ದೆ. ಇಟ್ ಮೀನ್ಸ್ ನನ್ನ ಬಳಿ ಹಣ ಇಲ್ಲ, ಒಂದು ವೇಳೆ ಹಣ ಇದ್ದಿದ್ರೆ ನಾನು ಟೂರ್ ಹೋಗ್ತಿದ್ದೆ ಅಥವಾ ನಾನು ಟ್ರಿಪ್ ಹೋಗ್ತಿದ್ದೆ. ಸೊ ಇಟ್ ಈಸ್ ಅನ್ ಅನ್ರಿಯಲ್ ಸಿಚುವೇಶನ್ ಆರ್ ಇಮ್ಯಾಜಿನರಿ ಸಿಚುವೇಶನ್. ಹಣ ಇದ್ದಿದ್ರೆ ಟ್ರಿಪ್ ಹೋಗ್ತಿದ್ದೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಇಫ್ ಐ ಹ್ಯಾಡ್ ಮನಿ, ಇಫ್ ಐ ಹ್ಯಾಡ್ ಮನಿ ಐ ವುಡ್ go on a trip. If I had money, I would go on a trip. So this is an unreal situation. And second example, ಅವಳಿಗೆ ರೆಕ್ಕೆಗಳು ಇದ್ದಿದ್ರೆ ಅವಳು ಆಕಾಶದಲ್ಲಿ ಹಾರುತ್ತಿದ್ದಳು. So this is an imaginary situation. ಇಮ್ಯಾಜಿನರಿ ಕಲ್ಪಿತ ಸಂದರ್ಭ. ಅವಳಿಗೆ ರೆಕ್ಕೆಗಳು ಇದ್ದಿದ್ರೆ ಅವಳು ಆಕಾಶದಲ್ಲಿ ಹಾರ್ತಿದ್ಲು. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ, ಇಫ್ ಶಿ ಹ್ಯಾಡ್ ವಿಂಗ್ಸ್, ಇಫ್ ಶಿ ಹ್ಯಾಡ್ ವಿಂಗ್ಸ್ ಶಿ ವುಡ್ ಫ್ಲೈ ಇನ್ ದ ಸ್ಕೈ. If she had wings, she would fly in the sky. And last example, ನಾನು ಶ್ರೀಮಂತನಾಗಿದ್ರೆ ದೊಡ್ಡ ಮನೆ ಖರೀದಿಸುತ್ತಿದ್ದೆ. ನಾನೇನಾದ್ರೂ ಶ್ರೀಮಂತ ಆಗಿದ್ರೆ
ಒಂದು ದೊಡ್ಡ ಮನೆಯನ್ನ ಖರೀದಿ ಮಾಡ್ತಿದ್ದೆ. ಸೊ ದಿಸ್ ಇಸ್ ಆಲ್ಸೋ ಆನ್ ಅನ್ರಿಯಲ್ ಸಿಚುವೇಶನ್. ಇಫ್ ಐ ವರ್ ರಿಚ್, ಇಫ್ ಐ ವರ್ ರಿಚ್, I would buy a big house. If I were rich, I would buy a big house. ಇಲ್ಲಿ ಐ ಆದ್ಮೇಲೆ ವಾಸ್ ಬರ್ಬೇಕಾಗಿತ್ತು, ವರ್ ಬಂದಿದೆಯಲ್ಲ ಅನ್ನೋ ಡೌಟ್ ನಿಮಗೆ ಏನಾದ್ರೂ ಇದ್ರೆ ಇಲ್ಲಿ ವರ್ ಯಾಕೆ ಯೂಸ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ. ಐ ವಾಸ್ ಯಾವಾಗ ಬರ್ಬೇಕು, ಐ ವರ್ ಅನ್ನೋದು ಯಾವಾಗ ಬರ್ಬೇಕು ಅನ್ನೋ ಡೌಟ್ ಅನ್ನ ಖಂಡಿತ ಕ್ಲಿಯರ್ ಮಾಡ್ತೀನಿ. ಸೊ ನಾನು ಶ್ರೀಮಂತನಾಗಿದ್ರೆ ದೊಡ್ಡ ಮನೆ ಖರೀದಿಸುತ್ತಿದ್ದೆ. ಇಫ್ ಐ ವರ್ ರಿಚ್ ಐ ವುಡ್ ಬೈ ಅ ಬಿಗ್ ಹೌಸ್. ಸೊ ಇದು ವುಡ್ ಅನ್ನ ಯೂಸ್ ಮಾಡುವಂತಹ ಸೆಕೆಂಡ್ ಸಿಚುವೇಶನ್. ನೌ ದ ಥರ್ಡ್ ಸಿಚುವೇಶನ್ ಇನ್ ವಿಚ್ ವಿ ಯೂಸ್ ದ ವರ್ಡ್ ವುಡ್. ವುಡ್ ಅನ್ನ ಯೂಸ್ ಮಾಡುವಂತಹ ಮೂರನೇ ಸಿಚುವೇಶನ್. ವಿ ಯೂಸ್ ವುಡ್ ಫಾರ್ ರಿಪೀಟೆಡ್ ಆಕ್ಷನ್ಸ್ ಇನ್ ದ ಪಾಸ್ಟ್. ರಿಪೀಟೆಡ್ ಆಕ್ಷನ್ಸ್ ಇನ್ ದ ಪಾಸ್ಟ್. ಪಾಸ್ಟ್ ಮೀನ್ಸ್ ಹಿಂದೆ, ನಾಟ್ ಇನ್ ಪ್ರೆಸೆಂಟ್. ಹಿಂದೆ ರಿಪೀಟ್ ಆಗ್ತಾ ಇದ್ದಂತಹ ಆಕ್ಷನ್ ಗಳ ಬಗ್ಗೆ ಹೇಳುವಾಗ ವುಡ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ನಾವು ಪ್ರತಿದಿನ ಹೊರಗೆ ಆಡುತ್ತಿದ್ದೆವು, ಆಡ್ತಾ ಇದ್ದೆವು, ಈಗ ಆಡ್ತಿಲ್ಲ. ಪಾಸ್ಟ್ ಅಲ್ಲಿ ಇಟ್ ವಾಸ್ ಅ ರಿಪೀಟೆಡ್ ಆಕ್ಷನ್. ವಿ ವುಡ್ ಪ್ಲೇ ಔಟ್ಸೈಡ್ every day. We would play outside every day. So it's a repeated past action. ನನ್ನ ತಾತ ರಾತ್ರಿ ವೇಳೆ ಕಥೆಗಳನ್ನ ಹೇಳುತ್ತಿದ್ದರು. ಸೊ ನನ್ನ ತಾತ ರಾತ್ರಿ ವೇಳೆ ಕಥೆಗಳನ್ನ ಹೇಳ್ತಿದ್ರು. ರಿಪೀಟೆಡ್ ಪಾಸ್ಟ್ ಆಕ್ಷನ್. ಹಿಂದೆ ನಡೀತಾ ಇದ್ದಂತಹ, ರಿಪೀಟ್ ಆಗ್ತಾ ಇದ್ದಂತಹ ಆಕ್ಷನ್. ಮೈ ಗ್ರ್ಯಾಂಡ್ ಫಾದರ್ would tell stories at night. My grandfather would tell stories at night. ಬೇಸಿಗೆಯಲ್ಲಿ ನಾವು ನದಿಯಲ್ಲಿ ಈಜುತ್ತಿದ್ದೆವು. We would swim in the river. In the river during summer. We would swim in the river during summer. So this is the third situation where we use the word would. Would ಅನ್ನ ಯೂಸ್ ಮಾಡುವಂತಹ ಮೂರನೇ ಸಂದರ್ಭ. In today's video we learned about 3 situations where we use would. In the next video we will practice the remaining 4 situations. ಸೊ ಇವತ್ತಿನ ವಿಡಿಯೋದಲ್ಲಿ ವುಡ್ ಅನ್ನ ಯೂಸ್ ಮಾಡುವಂತಹ 3 ಸಂದರ್ಭಗಳ ಬಗ್ಗೆ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನುಳಿದ 4 ಸಂದರ್ಭಗಳ ಬಗ್ಗೆ ಅಭ್ಯಾಸ ಮಾಡೋಣ. ನಾವು ಹಿಯರ್ ಆರ್ ಸಮ್ ಸೆಂಟೆನ್ಸಸ್ ಫಾರ್ ಯು ಅಂಡ್ ಕಾಮೆಂಟ್ ದೀಸ್ ಇನ್ ಇಂಗ್ಲಿಷ್. ಈ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಫಸ್ಟ್ ಒನ್, ನಿಮಗೆ ಸ್ವಲ್ಪ ಚಹಾ ಬೇಕಾ? ಸೆಕೆಂಡ್ ಒನ್, ನನಗೆ ಸಮಯ ಇದ್ದಿದ್ರೆ ನಾನು ಜಿಮ್ಗೆ ಹೋಗ್ತಿದ್ದೆ. ಅಂಡ್ ಥರ್ಡ್ ಒನ್, ಅವರು ಪ್ರತಿದಿನ ಕ್ರಿಕೆಟ್ ಆಡುತ್ತಿದ್ದರು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. If you are watching my videos for the first time, then don't forget to subscribe my YouTube channel. Thank you.